ಬಿಡ್ರಿ ಧರ್ಮಗಳ ಸಲುವಾಗಿ ಯುದ್ಧ ಆಗಿದ್ದು ಈ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾತೇ ಐತೆ, ಹಿಂದೂ ಧರ್ಮದಲ್ಲಿ ಒಂದು ಮಾತೇ ಐತೆ. ಏನಂತೀರ ನೀವು? ತರ್ಕಶಾಸ್ತ್ರ ಅನ್ನೋದು. ತರ್ಕಶಾಸ್ತ್ರ ಅಂದ್ರೆ ಏನು? ತರ್ಕ ವಿತರ್ಕಗಳು ಇರೋದೆ. ಮತ್ತೆ ಇದರಲ್ಲಿ ಏನಂತಾರೆ, ನಾಸ್ತಿಕ ಮುನಿಗಳು ಕೂಡ ಬರ್ತಾರೆ. ಹೌದು, ನಾಸ್ತಿಕರು ದೇವರು ನಂಬುದವರು, ಅಸ್ತಿತ್ವ ನಂಬುವುದಿಲ್ಲ ಅವರು. ನಕ್ಸಲರು ಹಾಗೆ ಹೀಗೆ ಅಂತ ಬೈತಾರೆ, ಕಾಮ್ರೇಡ್ಗಳು ಹಾಗೆ ಹೀಗೆ ಅಂತ ಇವರು ಬೈತಾರೆ, ಬೈತಾರೆ. ಆದ್ರೆ ನಮ್ಮಲ್ಲಿ ಅವ್ರಿಗೆ ಪೂರ್ವದಲ್ಲಿ ಇದ್ದಂಥದ್ದು ಧಿಕ್ಕಾರ ಮಾಡಿ ಅದನ್ನ ಇದನ್ನ ಮಾಡೋದಕ್ಕಾಗಿ ಬೌದ್ಧ ಧರ್ಮೀಯರಾಗಿರ್ಬೋದು, ನಮ್ಮ ಶಂಕರಾಚಾರ್ಯರು ಅವರನ್ನು ಸಹಿತ ನಶಿಸಿದ್ರು, ಅವ್ರ ಜೊತೆ ವಾದ ಮಾಡ್ಕೊಂಡು ಅಂತ ಹೇಳ್ತಾರೆ. ಅದು ಬರ್ತದ ಅಂದ್ರೆ ಇದ್ರ ಅರ್ಥ ಮೊದಲ ಇವತ್ತಿನ ಚಾರ್ವಾಕರು ಅನೇಕ ವರ್ಷಗಳಿಂದ, ಅನೇಕ ಶತಮಾನಗಳಿಂದ ನಮ್ಮ ಜೊತೆಗೆ ಮತ್ತೆ ಅವರು ಅವರು ಹಿಂದೂ ಅಂದ್ರೆ ಏನಿಲ್ಲ, ಆ ನದಿ ದಂಡಿ ಮೇಲೆ ಬೆಳೆದಂಥವ್ರು ಅವ್ರು ಹಿಂದೂಗಳು ಅಷ್ಟ. ಇವ್ರು ಹೇಳು ಹಿಂದುತ್ವ ಅಲ್ಲ ಸರ್. ಇವಾಗ ಈ ಹಿಂದೂ ಶಬ್ದ 18-19 ಶತಮಾನದ ಪ್ರಯೋಗ ಬಂದಿದ್ದು. ಅದಕ್ಕೆ ಪೂರ್ವದಲ್ಲಿ ಹಿಂದೂ ಶಬ್ದ ಇಲ್ಲ. ಸಿಂಧು ನದಿ ಹೆಸರು ಅಷ್ಟ. ಹೌದು. ಅಲ್ಲ ಸರ್, ನಾನೇನು ಕೇಳ್ತಿದ್ದೀನಿ, ಈ ಒಂದು ತರ್ಕ ವಿತರ್ಕದ ಅವಕಾಶ ಹಿಂದೂ ಧರ್ಮದಲ್ಲಿ, ಅಂದರೆ ಹಿಂದೂ ಧರ್ಮ ಅಂತಂದ್ರೇನು ಈ ವೇ ಆಫ್ ಲೈಫ್ನಲ್ಲಿ ಇದಕ್ಕೊಂದು ಜಾಗ ಐತೆ, ಇದಕ್ಕೊಂದು ಸ್ಥಾನ ಐತೆ, ಮಾನ ಐತೆ ತರ್ಕಕ್ಕೆ. ಆಮೇಲೆ ಇಲ್ಲಿ ಏನಂತೀರ ನೀವು, ಚಾರ್ವಾಕರು ಕೂಡ ಇದ್ದಾರೆ. ಹೌದು, ಇಲ್ಲಿ ಚಾರ್ವಾಕರ ಜೊತೆ ಡಿಸ್ಕಷನ್ ಮಾಡೋದು ಕೂಡ ಬರುತ್ತೆ. ಎಲ್ಲ ಅಲ್ಲಗಳಿತಾರ ಇವರು ಯಾರು ಯತ್ನಾಳ್ ಅವರು ಅಂತ ಕೇಳ್ತಿದ್ದೀನಿ. ಅವರು ನೋಡ್ರಿ, ಅವ್ರಿಗೆ ಒಟ್ಟಲ್ಲಿ ಒಂದೇ ವಾದ, ಹಿಂದುತ್ವ ನನ್ನ ಹೋಟ ಅದು ಬಿಟ್ಟು ಮತ್ತೊಂದಿಲ್ಲ. ಆಮೇಲೆ ವಾದ ಮಾಡುವಂಥದ್ದು. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೂ ಅದೇ ವಾದ, ನಮ್ಗೆ ಹೋಟ್ ಹೋಗ್ತಾವ ಲಿಂಗಾಯತರು, ಅವ್ರ ಹೋಟ್ ನಮ್ಗೆ ಇದು ಒಂದು ಬಿಟ್ಟರೆ ಮತ್ತೊಂದಿಲ್ಲ. ಅದರಲ್ಲೇ ಅವ್ರು ಅದನ್ನು ಗೊತ್ತಿದ್ದು ಅವ್ರು ಆ ವಿಷಯ ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ಜ್ಞಾನದವ್ರಿಗೆ ಸ್ವತಃ ಈ ನಮ್ಮ ಯತ್ನಾಳನ್ನು ಕೇಳ್ತಾನೆ, ಇವತ್ತು ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಹಂಗಾರೆ ಬುದ್ಧ ಸ್ಥಾಪನೆ ಮಾಡಿದ, ಬೌದ್ಧ ಧರ್ಮ ಮಾಡಿಲ್ಲ. ಜೈನರು ನಮ್ಮ ಇವರು ಮಹಾವೀರ ಸ್ಥಾಪನೆ ಮಾಡಿದ್ರೆ ಹೇಳಿದ್ರೆ ಏನೋ ಜೈನ ಧರ್ಮ ಸ್ಥಾಪನೆ ಮಾಡಿದ್ರೆ ಅಂತೇಳಿ ಇಲ್ಲ. ಈ ಮಾತು ಯಾಕೆ ಮಾತಾಡ್ತಾರೆ ಅವರು? ಹಿಂದೂ ಧರ್ಮ ಯಾರೆಲ್ಲ ಸ್ಥಾಪನೆ ಮಾಡಿದ ಯಾರು ಹೇಳಿದ್ರು? ಯಾರು ಮಾಡಿಲ್ಲ. ಅದು ವೇ ಆಫ್ ಲೈಫ್. ಅದು ವೇ ಆಫ್ ಲೈಫ್. ಶಂಕರಾಚಾರ್ಯ ಹಿಂದೂ ಧರ್ಮ ಸ್ಥಾಪನೆ ಮಾಡಿದ ಏನು ಹೇಳಿದಾರ? ಇಲ್ಲ, ಹೇಳಿಲ್ಲ. ಮತ್ತೆ ಅದೇ ಹೋರಿ ನಮ್ಮ ಈ ಭಗವದ್ಗೀತೆಯಲ್ಲಿ ಹಿಂದೂ ಅಂತೇಳಿ ಎಲ್ಲ ಶಬ್ದ ಬಂದದೇನು? ಬಂದಿಲ್ಲ ಅಂತ ಅಂದಾಗ ಎಲ್ಲಿದ್ದೀವಿ? ಮೂಲತಃ ಸನಾತನ ಧರ್ಮದ ಏನು ವಾದ ಮಾಡ್ತಾರ ಇವ್ರು ಏನು ಹೇಳ್ತಾರಲ್ಲ, ಇವತ್ತ ನಮ್ಮ ಈ ಏನೋ ನಮ್ಮ ಭಗವದ್ಗೀತೆಯಲ್ಲಿ ಆಗಿರ್ಬೋದು, ಹಿಂದೂ ಧರ್ಮದ ಅನೇಕ ಪವಿತ್ರ ಗ್ರಂಥಗಳಲ್ಲಿ ಆಗಿರ್ಬೋದು, ಉಪನಿಷತ್ತುಗಳಲ್ಲಿ ಆಗಿರ್ಬೋದು, ವೇದಗಳಲ್ಲಿ ಆಗಿರ್ಬೋದು, ಎಲ್ಲಾದರೂ ಹಿಂದೂ ಅಂತ ಬಂದದನ ಬರೋದಿಲ್ಲ. ಆಗ ಬ್ರಾಹ್ಮಣತ್ವ ಅಂತ ಬಂದದ್ದು. ಇವತ್ತು ಇವ್ರು ಶುರು ಮಾಡಿದ 19ನೇ ಶತಮಾನ ಅಂತಾರ. ಇದ್ರೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತದ ರೀ, ಗೊತ್ತಿದ್ದು ಗೊತ್ತಿಲ್ಲ ನಟನೆ ಮಾಡಿ ನಮ್ಮ ಜಗಳ ಹಚ್ಚಿ ಓಡ್ತೋದಷ್ಟ ಇದ್ರೊಳಗೆ. ಸರಿ, ಇನ್ನೊಂದು, ನಿಜಕ್ಕೂ ಬಸವಣ್ಣ ಯಾರು? ಬಸವಣ್ಣ ಯಾರು ಒಂದು ವಚನ ಸಾಕ್ರಿ ನಿಮಗೆ. ಬಸವಣ್ಣ ಯಾರು? ಅವನು ಹುಟ್ಟಿದ ಅವ್ರವ್ವ ಅಪ್ಪಾರ ಏನು ನಮಗೆ ಅದ ಹಂಗೆ ಎಲ್ಲರಿಗೂ ಅದ, ಪ್ರತಿಯೊಬ್ಬ ತಂದೆ ತಾಯಿ ಇದ್ದಾರೆ, ಅದೆಲ್ಲ ಬ್ಯಾಡ್ ನಮಗೆ. ಬಸವಣ್ಣ ಯಾರು? ಒಂದ ಮಾತು ಸಾಕು ನಿಮಗೆ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳೆಕ್ಕುವೆ, ತರ್ಕದ ಬೆಲ್ಲ ಭಾರ ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಕುಡಲ ಸಂಗಮ ದೇವ, ಮನೆಯ ಮಗ ನಾನಯ್ಯ. ಏನ್ರಿ ಇದು? ಇದಕ್ಕೇನು ಉತ್ತರ ಕೊಡ್ತಾರೆ ಯತ್ನಾಳ್? ಇದಕ್ಕೇನು ಕಲಿಯ ಶ್ರೀಗಳು ಉತ್ತರ ಕೊಡ್ತಾರ? ಇದಕ್ಕೇನು ನಿಜಗುಣಾನಂದವರು ಕೊಡ್ತಾರ? ಹೌದು, ಬಸವಣ್ಣ ಇವ್ರು ನಿಜಗುಣಾನಂದ ಹೇಳ್ದಂಗೆ ಲಿಂಗಾಯತರಲ್ಲ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಇವ್ರು ಹೇಳುವಂಗೆ ಈ ಏನು ಎಂ ಬಿ ಪಾಟೀಲ್ ಅವ್ರಿಗೆ ಮಾಡ್ತಾ ಇದ್ರು. ಇವರು ಅಂತ ಏನೋ ಇವರು ರಾಜಕೀಯ ಮಾಡಾಕಿದ್ರು, ಸಿದ್ದರಾಮಯ್ಯನ ಅಂತೂ ಇವ್ರ ಗುಂಪನು ಹೇಳುವಂಗೆ ಅವರು ಲಿಂಗಾಯತರಲ್ಲ. ಯಾಕೆ ಸ್ವತಃ ಯತ್ನಾಳ್ ಒಪ್ಪೋದ್ರೆ ನಾವು ಒಪ್ಪೋದಿಲ್ಲ ಮಾತನ್ನು. ಇದೆಲ್ಲ ಬಸವಣ್ಣ ಇವ್ರು ಹೇಳೋದು ದೈವೇ ಧರ್ಮದ ಮೂಲವೇ ಅಂತೇಳಿ. ದಯ ಇದ್ದಂಥ ಧರ್ಮ ಅಂತಾರೆ ಅವ್ರು. ಲಿಂಗಾಯತರಲ್ಲಿ